ಛಾಂದೋಗ್ಯದಲ್ಲಿ ಏನಾಗಿತ್ತು ಆರಂಭದಲ್ಲಿ ಏನಂತ ಹೇಳಿದರು? 8 ಅಷ್ಟಮರಸನೇ ಪರಮಾತ್ಮ ಅಂತ ಹೇಳಿ ಸರ್ವೋತ್ತಮ ಅಂತ ಹೇಳಿದರು. ಮುಂದೆ ಹೇಳ್ತಾರೆ ಏಕಮೇವತು ವಿದ್ಯುಸ್ತೆ ಏಕಾಂತೇನ ಈರಿತಾ ಏವಂ ಯಥಾಕ್ರಮಾಶ್ಚ ಅದಾಗ್ತಿತ್ತು. ಅದೇ ತಾನೇ ಆಗ್ತಿತ್ತು. ಇಲ್ಲಿ ಗುರುತಿಟ್ಟಿದೆ. ಹಾಂ ಸರಿ, ಮಂಗಳಾಚರಣೆಯಲ್ಲಿ ಆಯ್ತಲ್ಲ. ಅತ್ಯುದ್ರಿಕ್ತ ವಿದೋಷ ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಫಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಆವೃತಿ ಮೋಕ್ಷ ವಿಮೋಕ್ಷತಂ ಹರಿಭಜಂ ನಿತ್ಯಂ ಸದೋಪಾಸ್ಮಹೇ ತದೇ ತತ್ ಪರಮತ್ವಂತೂ ಯಥಾಕ್ರಮ ಮುದೀರ್ಯತೆ. ಪರಮಾತ್ಮ ಸರ್ವೋತ್ತಮವುದನ್ನು ತಾರತಮ್ಯ ಕ್ರಮದಲ್ಲಿ ತಿಳ್ಕೋಬೇಕು ಅಂತೇಳಿ. ಉದಾಹರಣೆಗೆ ಚೀಫ್ ಮಿನಿಸ್ಟರ್ ಭಾರಿ ದೊಡ್ಡವರು, ಉಳಿದೇನೋ ಗೊತ್ತಿಲ್ಲ ಅವನಿಗೆ. ಮಿನಿಸ್ಟ್ರಿ ಹೀಗಿದೆ, ಇದು ಕಾರ್ಯಾಂಗ ಬೇರೆ, ಈ ಅಂಗ ಬೇರೆ, ಎಲ್ಲ ಬಿಟ್ಸ್ಬೇಕು. ಅದು ಸರಿಯಾದ ಜ್ಞಾನ. ಇಂಡೆಪ್ತಲ್ಲಿ ಸರಿಯಾಗಿ ತಿಳ್ಕೊಬೇಕು. ಬರೀ ತಾರತಮ್ಯ ಅಂತ ತಿಳ್ಕೊಳ್ಳೋದಾದರೆ ವಿವೇಕ ತಾರತಮ್ಯ ಜ್ಞಾನ, ತಾರತಮ್ಯ ಜ್ಞಾನ ಅಲ್ಲ. ಎಲ್ಲ ಕಡೆ ನಮಗೆ ಗೊತ್ತಿರ್ತದೆ. ಹೋದಾಗ ಇಲ್ಲಿ ಆಫೀಸ್ ಬ್ಯಾಂಕ್ನಲ್ಲಿ ಮುಖ್ಯ ಕೆಲಸ ಬಗ್ಗೆ ಯಾರು ಹೋಗ್ಬೇಕಾಗತ್ತೆ? ನಾವು ಮುಖ್ಯ ಕೆಲಸ ಯಾವುದೋ ಇದು ಹಾಕ್ಲಿಕ್ಕೆ ಮ್ಯಾನೇಜರ್ ಹೋಗಬೇಕಾಗಿಲ್ಲ. ಬಟ್ ಗೊತ್ತಿರಬೇಕು ನಮಗೆ ಯಾರ ಹತ್ರ ಹೋಗಬೇಕು ಅಂತೇಳಿ. ತಾರತಮ್ಯ ಅನ್ನೋದು ಬರೀ ಕಂಠಪಟ್ಟ ಮಾಡ್ಲಿಕ್ಕಲ್ಲ. ಏನಿರಬೇಕದು? ಒಪ್ಪಿಗೆ ಈ ವಿಷಯ ಬಂತು, ಪ್ರಾಬ್ಲಮ್ ಬಂತೀಗ, ಆ ಪ್ರಾಬ್ಲಮ್ನ ಯಾರು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಹೋಗಬೇಕು. ಎಲ್ಲ ದೇವರ ದಿನ ಕರೆಕ್ಟೇ, ಆದರೆ ಹೋಗ್ಬೇಕಾದ್ರೆ ಥ್ರೂ ಪ್ರಾಪರ್ ಚಾನಲ್ ಹೋಗು. ಅದಕ್ಕೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಏಕಾಂತಿನಸ್ತೆ ವಿಜ್ಞೇಯ ಯಥಾಕ್ರಮ ಪರಾಸ್ತಥಾ. ಇವರೆಲ್ಲ ಯಥಾಕ್ರಮ ಪರರು ಅಂದ್ರೇನು? ತಾರತಮ್ಯಕ್ಕೆ ತಕ್ಕಂತೆ ಸರಿಯಾಗಿ ತಿಳ್ಕೊಂಡು ವಿಷ್ಣು ಸರ್ವತ್ವ ಅಂತ ತಿಳ್ಕೊಳ್ತಾರಲ್ಲ, ಅವರನ್ನು ಏಕಾಂತಿಗಳು ಅಂತ ಕರಿಬೇಕು. ಅಸ್ಮಾತ್ ಉಚ್ಚ, ಇವರಿಗಿಂತ ಇವರು ದೊಡ್ಡವರು, ಇವರಿಗಿಂತ ಇವರು ದೊಡ್ಡವರು ಅಂತ ಹೇಳ್ತಾ ಹೋಗಬೇಕು. ಇತಿ ಹರಿಂ ಕ್ರಮೇಣ ಈ ಏಕಮೇವತು ಏ ವಿದ್ಯುಹೂತೆ ಹಿ ಏಕಾಂತಿನ ಈ ರೀತ. ಏಕಾಂತಿಗಳು ಯಾತಕ್ಕಂದರೆ ಅಲ್ಟಿಮೇಟ್ ದೇವರು ಒಬ್ಬನೇ ಅಂತ ತಿಳ್ಕೊಂಡು, ಏಕೋನೈಕ ಅಂತ ತಿಳ್ಕೊಂಡಿರ್ತಾರಲ್ಲ, ಅಲ್ಟಿಮೇಟಾಗಿ ಅದು ಸರಿ. ಏವಂ ಯಥಾಕ್ರಮಜ್ಞಾಶ್ಚ ಸದಾ ಏಕಾಂತಪರಾಯಣಾ ಪ್ರವಿಶಂತಿ ಪರಂ ದೇವಂ ನಾರಾಯಣ ಮನಾಮಯಂ. ಈ ರೀತಿ ತಿಳ್ಕೊಂಡವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಕೊನೆಗೆ ದೇವರ ಹತ್ರ ಹೋಗ್ತಾರೆ. ಉಚ್ಚಕ್ರಾಮಾಂತರ್ಗತೇನ ಕುರ್ಯುಹು. ಯಾರೋ ಬೆಂಗಳೂರಿಗೆ ಹೋಗು ಅಂತ ಹೇಳಿದ್ರು, ಬೆಳ್ದ, ಗೊತ್ತಾಯ್ತಾ? ಎಲ್ಲೋ ಅಲ್ಲಿ ಎಲ್ಲೋ ಹೇಳ್ಕೊಂಬಿಟ್ಟ. ಕೂಗಿದೆ ಯಾರು ಅಂತ ಕೇಳಿದ್ರೆ ಹೇಳ್ಕೊಂಬಿಟ್ಟ. ಅಲ್ಲೇ ಅವ್ನ ಡೀಟೇಲ್ಸ್ ಗೊತ್ತಿಲ್ಲ ಅವನಿಗೆ. ಇವನು ಹೋಗೋದು ಈ ಎಂಡು, ಅಲ್ಲಿ ಬರೋದು ಡಬಲ್ ಟೈಮ್ ಆಗುತ್ತೆ. ಆಮೇಲೆ ಅವ್ನು ಹೇಳಿರ್ತಾರೆ ಸರಿಯಾಗಿ, ನೋಡು ಕೂಗಿ ತಿಳ್ಕೊಳಕ್ಕೆ ಹೋಗಬೇಡ, ಲಾಸ್ಟ್ ಸ್ಟಾಪ್ ಇದಿರುತ್ತೆ ನೋಡು ಅಂತ ಹೇಳ್ತಾರೆ. ಅಲ್ಲಿಂದ ಹೋದರೆ ಅನುಕೂಲ ಆಗುತ್ತೆ ಅಂತ ಹೇಳಿರ್ತಾರೆ. ಅದು ಸುಮ್ಮನೆ ಓದಿಬಿಡೋದಕ್ಕೆ ಅಲ್ಲ, ಅದು ಹೆವಿ ಲಗೇಜ್ ಬೇರೆ, ಎಲ್ಲ ಹೇಳ್ಕೊಂಡು ಇನ್ನೂ ಪಜಿದ್ರೆ ಹೋಗ್ತಾರೆ. ಅದಕ್ಕೆ ಲಾಸ್ಟ್ ಸ್ಟಾಪ್ ಅಂತ ಹೇಳ್ತೇವಲ್ಲ, ದೇವರು ಲಾಸ್ಟ್ ಸ್ಟಾಪ್ ಏನಂತ ಕರೆದಿದ್ದಾರೆ ಅದಕ್ಕೆ? ಸಾ ಕಾಷ್ಠ ಸಾ ಪರಾಗ, ಅಲ್ಟಿಮೇಟ್ ದೇವರು. ಅವ್ರ ಮುಂದೆ ಯಾರು ಅಂತ ಕೇಳಬಾರ್ದು ಅಂತ ಹೇಳ್ತಾರೆ. ಅದಾದಮೇಲೆ ಮತ್ತೇನು ಕೇಳ ಹಾಗಿಲ್ಲ. ಇದೆಲ್ಲ ಸರಿಯಾದ ಜ್ಞಾನ, ಅದು ತಿಳಿಬೇಕು, ಅದನ್ನು ನಡಿಬೇಕು. ಉಚ್ಚಕ್ರಾಮಾಂತಗತ್ವೇನ ಕುರ್ಯು ಪೂಜಾಂ ಹರೇ ಸದ. ಅದಕ್ಕೆ ಯಾರದೇ ಪೂಜೆ ಮಾಡಿದರೂ ಕೂಡ ಅವ್ರ ಗಮನ ಯಾರ ಮೇಲೆ ಇರುತ್ತೆ? ಒಳಗೆ ದೇವರಿದ್ದಾರೆ, ಎಚ್ಚರದಿಂದ ಮಾಡ್ತಾರೆ, ಇದವರು ಮಾಡೋದಿಲ್ಲ ಅವರು. ಲಕ್ಷ್ಮ್ಯಾದೇಹ ಕ್ರಮಶಃ ಪೂಜಾಂ. ಲಕ್ಷ್ಮೀ ಹಬ್ಬರೇ ಬಂತೀಗ ಮೊನ್ನೆ. ಲಕ್ಷ್ಮ್ಯಾದೇಹೇ ಕ್ರಮಶಃ ಪೂಜಾಂ ಜ್ಞಾತ್ವಾ ಭಾಗವತಾಯಿ. ಅವರೆಲ್ಲ ಭಗವದ್ಭಕ್ತರು ಅಂತ ತಿಳ್ಕೊಂಡು ಪೂಜೆ ಮಾಡಬೇಕೆ ಹೊರತು ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಸ್ವತಂತ್ರ ಪೂಜ್ಯತಾ ಬುದ್ಧ ನದದ್ಯು ಕಿಂಚ ಕಶ್ಯಚಿತ್. ಇವರೇ ಸ್ವತಂತ್ರ ಅಂತೇಳಿ ಪೂಜೆ ಮಾಡಿದರೆ ಇವರು ಏನು ಉಪಯೋಗ ಆಗೋದಿಲ್ಲ. ಅಷ್ಟೇ ಅಲ್ಲ, ಅದರಿಂದ ಕೋಪದಿಂದ ಶಾಪನೆ ಕೊಡ್ತಾರೆ ಅಂತ ಹೇಳ್ತಾರೆ. ಇವತ್ತು ರಾಯರ ಆರಾಧನೆ ಬಂತು, ಎಷ್ಟು ಜನ ಸರಿಯಾಗಿ ಮಾಡ್ತಾರೆ? ಪಾಪ ತುಂಬ ಜನ ಗೊತ್ತಿಲ್ಲದೆ ಇರ್ತಾರೆ, ಉಳಿದವರೆಲ್ಲ ಏನೇನೋ ತಿಳ್ಕೊಂಡಿರ್ತಾರೆ. ಹಾಗಲ್ಲ, ಸರಿಯಾಗಿ ಅವ್ರ ಸ್ಥಾನ ಎಲ್ಲಿದೆ ಆಗ ಪೂರ್ತಿ ಖುಷಿ ಆಗುತ್ತೆ ಅವರಿಗೆ. ಫಸ್ಟ್ ಖುಷಿ ಪಡೋದು ಯಾರೋ ರಾಯರೇ ಖುಷಿ ಪಡ್ತಾರೆ, ಆಮೇಲೆ ಬೇರೆಯವರೆಲ್ಲ ಅನುಗ್ರಹ ಮಾಡ್ತಾರೆ. ಸರ್ವೋತ್ತಮತ್ವನ ಉಪಾಸನೆ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಅವರು. ಯಾತಕ್ಕೆ? ಸರ್ವತಂತ್ರ ಸ್ವತಂತ್ರೋಸೋ ಶ್ರೀ ಮಧ್ವಮತ ವರ್ಧನ. ಸತ್ಯ ಹೇಳಕ್ಕೆ ಬಂದವರೇ ಹೊರತು ಅವರು ಯಾತಕ್ಕೋ ಬಂದವರಲ್ಲ. ಆಗ ಸರಿಯಾದ ಆರಾಧನೆ ಆಗುತ್ತೆ. ಉಚ್ಚ ಕ್ರಮಾಂತರ ಸಾಮಾನ್ಯ ಮಠಗಳಲ್ಲಿ ನೋಡಿದಾಗ ನಾವೀಗ ಇಷ್ಟು ವೈರ ರಾಯರಿ ಮಾಡ್ತಾರೆ, ಅದೇನು ತಪ್ಪಲ್ಲ, ಭಾರಿ ಗ್ರೇಟ್ ಅದು, ಸರಿಯಾದದ್ದೇ. ಆದರೆ ಮಧ್ವನವಮಿ ರಾಯರಿಗೆ ಎಷ್ಟು ಇದಾಗ್ತದೆ ಯೋಚನೆ ಮಾಡಿ. ಯಾರೇ ಅಂತಿಲ್ಲ ಅವತ್ತಿನ ದಿವಸ. ನಮಗೆ ಪದ್ಧತಿ ಇಲ್ಲ, ಪದ್ಧತಿ ಬೇಕು ಅದಕ್ಕೆ. ಫಸ್ಟಾಗಿ ಹಾಕ್ಕೋಬೇಕಿಲ್ಲದೆ ಹೋದರೆ ಫಸ್ಟ್ ಮಾಡಬೇಕು. ರಾಯರಾರನೇ ಅಷ್ಟಿಗಿಂತ ಜಾಸ್ತಿ ಮಾಡಬೇಕು ನ್ಯಾಯವಾಗಿ. ಆಯ್ತು, ಜನರಿಗೆ ಅರ್ಥ ಆಗಿಲ್ಲ ಬಿಟ್ಬಿಡಿ. ನೀವು ಮಾಡೋದಕ್ಕೇನಂತೆ ಜನಕ್ಕೆ ಗೊತ್ತಾಗಲಿಲ್ಲ ಅಂಥೇಳಿ ನೀವು ಬಿಟ್ಬಿಡ್ಬೇಕಾ? ಬಟ್ ಹೇಳೋರು ಯಾರೂ ಇರೋದಿಲ್ಲ, ಅದಕ್ಕೆ ವ್ಯವಸ್ಥೆ ಇರೋದಿಲ್ಲ. ಹೋದಾಗ ಯಾರು ದೊಡ್ಡವ್ರನ್ನ ಮಠಕ್ಕೆ ಕರೆಸ್ದಾಗ ಏನು ಮಾಡೋಕ್ಕೆ ಫಸ್ಟ್ ಅಂದರೆ ಏನು ಕಾರ್ಯಕ್ರಮ ಮಾಡ್ತೀರಿ, ಹೇಗೆ ಮಾಡಿ ಕೇಳಿ ಹೀಗೆ ಮಾಡಿ ಅಂತ ಹೇಳಬೇಕು. ಅದು ಗೈಡೆನ್ಸ್. ದೊಡ್ಡವ್ರು ಸುಮ್ಮನೆ ಇದು ಮಾಡ್ಕೊಂಬರೋದಲ್ಲ, ಗೈಡ್ ಮಾಡಬೇಕು. ಇನ್ಸ್ಪೆಕ್ಷನ್ಗೆ ಹೋದರೆ ಹೇಗೋ ಹಾಗೆ
ಇನ್ಸ್ಪೆಕ್ಷನ್ಗೆ ಹೋದಾಗೆಲ್ಲ ವಾಚ್ ಮಾಡಿಬಿಟ್ಟು ಸರಿಯಾಗಿ ಇಟ್ಕೊಳ್ಳಿ ಲೆಕ್ಕ ಅಂತ ಹೇಳ್ತಾರಲ್ಲ, ಹಾಗೆ ಅದನ್ನು ಹೇಳಬೇಕು. ಮನೆ ಕರೆಯೋದು ಹಾಗೇನೆ, ಮನೆ ಪಾತ್ಪೂಜೆ ಮಾಡ್ಬೋದು, ಮನೆಗೆ ಕರಿಬೇಕು ಅವ್ರನ್ನ. ಮನೆ ನೋಡಲಿ, ಏನೋ ಗೈಡೆನ್ಸ್ ಕೊಡಬೇಕು ಅಂತ ಕರೆಯೋದು. ಅಲ್ಲಿ ತಪ್ಪಿದ್ರು ಒಪ್ಕೊಂಡು ಹೋಗಬಾರ್ದು, ಪಾತ್ಪೂಜೆ ಕರೆದಿದ್ದಾರೆ ಬೇಜಾರಾಗಬಾರ್ದು ಅವ್ರಿಗೆ ಅಂತೇಳಿ. ಹಾಗಲ್ಲ, ಡಾಕ್ಟ್ರ್ ಔಷಧಿನ ಕೊಡ್ತಾನಿಲ್ಲ ರೋಗ ಇದೆ ಅಂಥೇಳಿ, ಆ ಥರ ಸರಿ ಮಾಡೋ ಕರೆದಿದ್ದೀರಿ, ಭಾರಿ ಸಂತೋಷ. ಆ ಫೋಟೋ ಅಲ್ಲಿ ಹಾಕಬೇಡಿ, ನೀವು ರಾಯರದ ಮೇಲೆ ಹಾಕಿದ್ದೀರಿ, ಕೆಳಗೆ ಬಾಚಾರದ ಹಾಕಿದ್ದೀರಿ, ಇನ್ನೂ ಕೆಳಗೆ ದೇವ್ರದ್ದು ಹಾಕಿಬಿಟ್ಟಿದ್ದೀರಿ, ಹಾಗೆಲ್ಲ ಹಾಕಬಾರ್ದು, ತಾರತಮ್ಯ ಸರಿಯಾದ ಬರೋದಾದ್ರೆ ಬಾಯಿಪಾಠ ಮಾಡಿದ್ದೀರಿ ಅಂತ ಹೇಳಿ, ಬಾಯಿಪಾಠ ಮಾಡಿದ್ರೆ ಸಾಲದು, ಈಗ ಹಾಕಬೇಕು ಅಂತ ಹೇಳಬೇಕು. ಅವಾಗೇನಾಗುತ್ತೆ, ದೊಡ್ಡವ್ರಿಗೆ ಅನುಕೂಲ. ಯಾರೋ ಬಂದು ಹೇಳ್ತೀವಿ ನೋಡಿ, ದೊಡ್ಡವ್ರು ಒಂದು ನೋಡೋಗಿದ್ದಾರೆ, ನೀವು ಯಾರು ಹೇಳಿ ಹಾಗೆ ಹೇಳ್ಬೋದು. ದೊಡ್ಡವ್ರೊಂದು ಒಪ್ಕೊಂಡು ಹೋಗಿದ್ದಾರೆ ಇದನ್ನು ನೀವೇನು ಹೇಳೋದು, ಅವಾಗ ಕಾನ್ಫಿಡೆನ್ಸ್ ಬರುತ್ತೆ. ಇವ್ರು ಹೇಳಬೇಕು, ಸಂಕೋಚ ಹೇಳಬೇಕು, ಯಾಕಂದ್ರೆ ಅವ್ರು ಕರೆದಿರೋದೇ ಅದಕ್ಕೋಸ್ಕರ, ಪಾಪ ಅದು ಅಭ್ಯಾಸ ಆಗಬೇಕು. ವಾಚ್ ಮಾಡಬೇಕಲ್ಲ, ಇಲ್ಲಿ ನೋಡಿ ಇಲ್ಲಿ ಆಗಿದೆ, ಹೇಗಿದೆಯಾ ಹಾಗಿದೆಯಾ ಆಗುತ್ತೆ. ಈ ಮಕ್ಕಳು ಏನು ಮಾಡ್ತಾರೆ ಕೇಳಬೇಕಾದ್ರೆ, ಸಂಧಾನ ಮಾಡ್ತಾನೆ, ಅದೆಲ್ಲ ಕೇಳ್ತಾ ಹೋದರೆ ಏನಾಗುತ್ತೆ, ಮಾಡದೇ ಇದ್ದವರು ಕೂಡ ನೆಕ್ಸ್ಟ್ ಟೈಮಿಂದ ಮಾಡ್ತೀವಿ ಅಂತ ಹೇಳೋ ಸ್ಥಿತಿ ಬರಬೇಕು ಅನ್ಕೋತಾರೆ. ಯಾಕೆ ಹೇಳಿದೆ ಅಂದರೆ, ದೊಡ್ಡವ್ರ ಕೆಲಸ ದೇವತೆಗಳು ಹಾಗೆ ಸಂತೋಷ ಪಡ್ತಾ ಇದ್ರೆ ಸಂತೋಷ ಪಡೋದಿಲ್ಲ. ಅದು ಡ್ಯೂ ರೆಸ್ಪೆಕ್ಟ್ ಸಿಗೋಕ್ಕೆ ಇಷ್ಟಪಡ್ತಾರೆ ಹೊರತು ಹೆಚ್ಚು ಇಷ್ಟಪಡೋದಿಲ್ಲ. ಇವಾಗ ಮನೆಗೆ ಬ್ರಾಹ್ಮಣರು ಬರ್ತಾರೆ ಅಂತ ತಿಳ್ಕೊಂಡು ಪರಿವಾರದವರು ಬರ್ತಾರೆ, ಪರಿವಾರ ನಮಸ್ಕಾರ ಮಾಡ್ಕೋರು ಮಾಡಿಸ್ಕೊ ಫಸ್ಟ್ ಅವ್ರಿಗೆ ಬಾಡಿ ಅಂತ, ಅವ್ರಿಗೆ ಬಾಡಿ ದೊಡ್ಡ ಬಾಡಿ ಪರವಾಗಿಲ್ಲ ಆ ಕಡೆ ನೋಡ್ತಿದ್ದಾರೆ ಅಂತ ಹೇಳೋದಿಲ್ಲ, ಮತ್ತು ಅವ್ರಿಗೆ ಬಾಡಿ ಅಂತ ಹೇಳ್ತಾರೆ. ಅದು ಕರ್ತವ್ಯ, ಅದು ಗೈಡೆನ್ಸ್. ಅದು ಯಾಕೆ ಇವರು ಪಾಪ ಕಾವಿ ಸಟಿ ಹೊತ್ಕೊಬಿಟ್ಟಿದ್ದ, ಪಾಪ ಯಾವ ತಿಳ್ಕೊಬಿಟ್ಟು ನಾನಲ್ಲ ಅಲ್ಲಿದ್ದಾರೆ ನೋಡಿ ಅಂತ ಹೇಳಿದ. ಅದು ವಿವೇಕ. ಇವ್ರಿಗೆ ಗೊತ್ತವಾಗಿ ಇವನಿಗೆ ಗೊತ್ತಿರ್ಬೇಕು, ನ್ಯಾಯವಾಗಿ. ಗೊತ್ತಿಲ್ಲದವ್ರು ಯಾರು ಹೇಳ್ಬೇಕು ಅದನ್ನು, ಅವ್ರು ಹೇಳಬೇಕು ಅಂತ. ಮಾಡಿಸ್ಕೊಂಡ್ಬಿಟ್ಟು ಬಿಡಿ, ಗೊತ್ತಾ ಸಾವು ನೋಡಲೇ ಇಲ್ಲ ಸದ್ಯ ನಾನು ಪುಣ್ಯ ಅನ್ಕೊಂಡಿದ್ರೆ ತಪ್ಪದು, ಹಾಗೆ ಮಾಡಬೇಡ ಅಂತ ಹೇಳಬೇಕು. ಎಲ್ಲಿ ತಪ್ಪದು, ರಾಮದೇ ಎಲ್ಲಿ ಕೆಳಗಿಟ್ಟಿರ್ತಾರೆ, ಎಲ್ಲಿಟ್ಟಿದ್ದಾರೆ, ಎಲ್ಲಿ ಹೇಳಿ ಎಲ್ಲಿಟ್ಟಿದ್ದಾರೆ, ಬರ್ತಿದ್ರೆ ಹೇಳಕ್ಕೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕಾರೆ ಅದಿಲ್ಲ. ಹಾಗೆ ಮಾಡಬಾರ್ದು, ಮಾಡಿದರೆ ತಪ್ಪೇ ಆಗುತ್ತೆ. ಅವರ ಪ್ಲೇಸ್ ತಾರತಮ್ಯ ಮಂಟಪ ಇಡಬೇಕಾದ್ರೂ ಅದು ಫಾಲೋ ಮಾಡ್ತಿರ್ಬೇಕಾದ್ರೆ. ಭಾಗವತ ಐತಿ ಚೇರ್ ನೋಡಿ, ದೊಡ್ಡವರಿಗೆಲ್ಲ VIP ಒಳ್ಳೊಳ್ಳೆ ಚೇರ್ ಹಾಕಿರ್ತಾರೆ, ಸಾಮಾನ್ಯ ಹಾಕಿರ್ತಾರೆ, ಕೆಲವೆಲ್ಲ ಇರುತ್ತೆ. ಅದೊಂದು ನೇಮ್, ಅದು ಪ್ರೋಟೋಕಾಲ್ ಅಂತೀವಲ್ಲ, ಶಿಷ್ಟಾಚಾರ ಎಲ್ಲ ಕಡೆ ನಡೀಲೇಬೇಕು. ಇದಿಷ್ಟು ಕೂಡ ಸದಾಚಾರ ಸ್ಮೃತಿ ವ್ಯಾಖ್ಯಾನ. ರೋಮ ಬ್ರಹ್ಮಾದಯಸ್ತಸ್ಯ ಪರಿವಾರತೆ ಇವತ್ತಿದೆ, ಅದಿಷ್ಟು ಎಕ್ಸ್ಪ್ಲನೇಷನ್. ಇದಿಷ್ಟು ಕೂಡ ಬಾಯಲ್ಲಿ ಅಷ್ಟೇ ಹೇಳಿಬಿಟ್ರು, ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಹೇಗೆ ಮಾಡಬೇಕಾಗಿದ್ದರೆ ಅಂತ ಕೇಳಿದರೆ, ಹೀಗಿದ್ದಾರೆ ಮತ್ತು ಮೋಸ ಹೋಗಬೇಡಿ, ಡೂಪ್ಲಿಕೇಟ್ ಬರ್ತಾರೆ ಕೆಲವರೆಲ್ಲ. ಬ್ರಹ್ಮ ಅಂತ ಹೆಸರಿದೆ, ಬ್ರಹ್ಮದೇವರಲ್ಲ ಅವರು, ಗೊತ್ತಾಯ್ತಾ? ಅವ್ರ ಗುಂಪಿನಲ್ಲಿ ಬ್ರಹ್ಮದೇವರವರು, ಈ ಕಡೆ ಅಲ್ಲ ಅವರು. ಅದು ದೀನ ದೇವತೆಗಳು ಅಂತ ಹೆಸರು ಅವರಿಗೆ. ಇವರಿಗೆಲ್ಲ ಮನುದೇವತೆಗಳು ಅಂತ ಹೆಸರು. ಮನುದೇವತೆಗಳು ಅಂದರೆ ಅವರು ವೇದೋಕ್ತರಾದವರು. ದೀನ ದೇವತೆ ಡೂಪ್ಲಿಕೇಟ್ ಪ್ಯಾರಲಾದ ನಡೆದವರು. ಹುಷಾರಾಗಿರಿ ಅಂತ ಹೇಳ್ತಾರೆ. ನಾವು ಬರೀ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಅಂತ ಅನುಸಂಧಾನ ಇಲ್ಲದೆ ಸುಮ್ಮನೆ ಕೊಟ್ಬಿಟ್ಟು ಅವ್ರು ತೊಗೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಅವರು ತೊಗೊಂಡ್ಬಿಡ್ತಾರೆ, ಹಾಗೆಬಾರ್ದು. ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಅಂತಷ್ಟು ರಿಜಿಸ್ಟ್ರೇಷನ್ ಆಗಿಬಿಡುತ್ತೆ. ಹುಡುಗರ ಕೈ ಹಾಕಾಗಿಲ್ಲ ಅದು, ಗೊತ್ತಾಯ್ತಾ? ಅದೆಲ್ಲ ಸೂಕ್ಷ್ಮ. ರಿಜಿಸ್ಟ್ರಿ ಪೋಸ್ಟ್ ಕಾನ್ಸೆಪ್ಟ್ ಅದೇನೇ ಬಂದಿತ್ತು. ಅಲ್ಲೇ ಹಾಕಿ ಹೋಗಾಗಿಲ್ಲ, ಅವನು ಕೊಟ್ಟು ತೊಗೊಂಡು ಹೋಗಿ ಕೊಟ್ಟಿದ್ದೇನೆ ಅಂತ ಹೇಳಬೇಕು. ಆಡೇದೇನೆ ಬಿಸಾಕಿ ಹೋಗಿಬಿಡ್ತಾನೆ, ಹಾಗೆ ಮಾಡೋಕ್ಕೆ ಬರಲ್ಲ ಅದನ್ನು. ವ್ಯವಸ್ಥೆ ಅಲ್ಲೂ ಕೂಡ ಇನ್ನೂ ಕಾನ್ಫಿಡೆನ್ಸ್ ಕೊಟ್ಟರೆ ಅದು ಪೂರ್ತಿ ಅವ್ರ ಕೈಯಲ್ಲೇ ಕೊಟ್ಟು ಹೋಗಬೇಕು. ಸಂಬಂಧಪಟ್ಟವರು ಸಾಲದು, ಅವರೇ ಆಗಬೇಕಾದ್ರೆ. ಸ್ವತಂತ್ರ ಪೂಜ್ಯತಾ ಬುದ್ಧ ನದದ್ದು ಕಿಂಚ ಕಶ್ಚಿತ್. ಅವ್ರಿಗೇನು ಫಲನೂ ಕೊಡೋದಿಲ್ಲ ಸ್ವತಂತ್ರನ ಪೂಜೆ ಮಾಡಿದರೆ. ಅವ್ರಿಗೆ ರೈಟೇ ಇಲ್ಲ ಕೊಡಲಿಕ್ಕೆ. ಅಪಭ್ರಷ್ಟ ದೇವತೆಗಳು ಅಂದರು ಒಂದೇ, ದೀನ ದೇವತೆಗಳು ಅಂದರು ಒಂದೇ. ಇಷ್ಟೇ ಒಂದು ಪ್ರಕರಣ, ಇಷ್ಟೇ ಓದಿಬಿಟ್ರೆ ಸಾಕು, ದೊಡ್ಡ ಪ್ರಕರಣ ಮಂಗಳದಾಗುತ್ತೆ. ದೇವಸನ್ಯಾಸ್ತ ದೀನತ್ವ ಪೂಜೆಯೇಯು ನತಾನ್ ಕ್ವಚಿತ್. ಅವರು ಪೂಜೆ ಮಾಡಲೇ ಕೊಡೋದು, ನೆನ್ಪಿಟ್ಕೋಬೇಕು. ದೀನ ದೇವತೆಗಳನ್ನು ಭ್ರಷ್ಟ ದೇವತೆಗಳು ಪೂಜೆ ಮಾಡಲೇಬಾರದು. ಯೋಗ್ಯ ದೇವತೆಗಳನ್ನ ತಾರತಮ್ಯ ಕ್ರಮ ಇಲ್ಲದೆ ಸ್ವತಂತ್ರತೆಯನ್ನು ಪೂಜೆ ಮಾಡಬಾರದು. ದೇವರನ್ನು ಮಾತ್ರ ಸರ್ವೋತ್ತಮತ್ವನೇ ಪೂಜೆ ಮಾಡಬೇಕು. ಇದು ನಿಯಮಗಳು. ಯದ್ಭಾಗವತ ಬುದ್ಧೈವ ದತ್ತಂ ಬ್ರಹ್ಮಾದಯಸ್ಸುರಾಹ ವೈದಿಕಾಹ ಪ್ರತಿಗೃಹ್ಣೀಯು ಅಪಭ್ರಷ್ಟಾಸ್ತಥೇತ. ದೇವರು ನೈವೇದ್ಯ ಮಾಡಿದ್ದನ್ನು ಮಾತ್ರ ಒಳ್ಳೆಯ ದೇವತೆಗಳು ತಗೋತಾರೆ. ದೀನ ದೇವತೆಗಳು ಮಾಡಿದರೆ ತೊಗೊಳೋದೇ ಇಲ್ಲ ಅವರು, ಹಾಗೆ ಕೊಟ್ಟರೆ ತೊಗೊಳ್ಳೋದು. ಆಪೋಸಿಟ್ ಅವ್ರದ್ದೆಲ್ಲ ಕೂಡ ಹಾಗಿರಬಾರ್ದು. ಯಥಾಕ್ರಮ ಪರಿಜ್ಞಾನಾದಿ ಏಕಾಂತಿತ್ವಾಚ್ಯ ಕೇವಲಂ ಅಚ್ಛಿದ್ರತ್ವಾಚ್ಯ ನಿಯತೋ ಮೋಕ್ಷೋ ಅನ್ಯತ್ತು ವಿಡಂಬನಂ. ಈ ರೀತಿ ತಿಳ್ಕೊಂಡ್ರೆ ಮಾತ್ರ ಮೋಕ್ಷ ಸಿಗುತ್ತೆ ಹೊರತು ಉಳಿದೆಲ್ಲ ಜಸ್ಟ್ ಅದು ನೋಡೋದಕ್ಕಷ್ಟೇ, ಏನು ಅರ್ಥ ಇಲ್ಲ ಅಂತ ಹೇಳ್ತಾರೆ. ಅದು ಫ್ಯಾನ್ಸಿ ಡ್ರೆಸ್ ಆಗುತ್ತೆ ಹೊರತು ವಸ್ತುಸ್ಥಿತಿ ಆಗೋದಿಲ್ಲ. ವಿಷ್ಣು ಭಕ್ತಿ ವಿಶೇಷೇಣ ಭಕ್ತಿರ್ವಿಶೇಷೇಣ ಮೋಕ್ಷಾವಾಪ್ತೌ ಹಿ ಕಾರಣಂ. ಅತಿ ಮುಖ್ಯಸ್ಥರು ನಮಗೆ ಗೊತ್ತಿದ್ದರು ಅಂದರೆ ಆಫೀಸರ್ ಕೆಲಸ ಆಗೇ ಆಗುತ್ತೆ.
ದೇವರು ಸರ್ವೋತ್ತಮನಾದ್ದರಿಂದ ಆತ ಆಧಾರ ಮಾಡಲೇಬೇಕು. ತದ್ಭಕ್ತೇಷು ಕ್ರಮೇಣೈವ ರಮಾದ್ಯೇಷು ತದನಂತರಂ. ದೇವ್ರ ಭಕ್ತರಲ್ಲಿ ಸಾಕ್ಷಾತ್ ಭಕ್ತರಲ್ಲಿ ಮೊದಲು ಬರ್ತಾ 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 ಕಡಿಮೆ ಮಾಡ್ತಾ ಹೋಗ್ಬೇಕು. ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಈಗ ಹೋದರೆ ಜಾಸ್ತಿ ಮಾಡಬೇಕು, ಹೀಗೆ ಹೋದರೆ ಕಡಿಮೆ ಮಾಡಬೇಕು. ತೃತೀಯಮಪಿ ವೈರಾಗ್ಯಂ ನಚಾನ್ಯತ್ ಮೋಕ್ಷ ಕಾರಣ. ಒಂದು ಜ್ಞಾನ, ಒಂದು ಭಕ್ತಿ, ಇನ್ನೊಂದು ವೈರಾಗ್ಯ, ಮೂರೇ ಮೋಕ್ಷಕ್ಕೆ ಕಾರಣ. ಏತತ್ ಸಾಧನ ಹೇತೋ ತದನ್ಯತಿ ವಿಧಿಯೇತಿ. ಮೂರು ಬರಲಿ ಅಂತಲೇ ಉಳಿದೆಲ್ಲ ಮಾಡಬೇಕು ನಾವು. ಅಥೋನ್ಯತ್ ಸರ್ವಕೃಚ್ಚಾಪಿ ಗಚ್ಚೇತ್ ಏವ ಅಧರಂ ತಮಃ. ಈ ಮುಖ್ಯ ತಿಳ್ಕೊಳ್ಳೋದೆ ಏನೇ ಮಾಡಿದರೂ ಕೂಡ ಅದೇನಾಯಿತು, ತಮಸ್ಸಿಗೆ ಸಾಧನ ಆಗುತ್ತೆ. ಬರೀ ಕೆಟ್ಟದಾಗತ್ತೆ ಅಲ್ಲ, ಭಾರಿ ಕೆಟ್ಟದಾಗತ್ತೆ. ಒಳ್ಳೇದಾಗೋದಿಲ್ಲ ಅಲ್ಲ, ಕೆಟ್ಟದಾಗತ್ತೆ ಅಲ್ಲ, ಭಾರಿ ಕೆಟ್ಟದಾಗತ್ತೆ. ಅದ್ರ ಒತ್ತು ಹೇಳ್ತಾರೆ. ಅಸ್ಮಿನ್ ಸುನಿಶ್ಚಿತೋ ನಿತ್ಯಂ ಮೋಕ್ಷೋಪಿ ಮೋಕ್ಷೇವ ಅನ್ಯೋಜ್ಜಕೋಪಿ ಸನ್ ಅತಸ್ತೇಷಾಂ ಕ್ರಮಂ ವಕ್ಷೆ ದೇವಾನಾಂ ಮ್ಯಶ್ರುತೌ ಶ್ರುತಃ. ಅದಿಟ್ಕೊಂಡೆ 8 ಯಾತಕ್ಕೆ ಹೇಳಿದರು ಅಂದರೆ, ಈ ಬ್ಯಾಕ್ಗ್ರೌಂಡ್ ಮೇಲೆ 8 ಹೇಳಿದರು. ಅಷ್ಟಮರಸ ಅಂತ ಯಾತಕ್ಕೆ ಹೇಳಿದರು ಅಂದರೆ 8 ಸ್ಟೆಪ್ ತಿಳ್ಕೊಂಡಿಕೊಂಡು. ತಾರತಮ್ಯದ ಒಂದು ಭಾಗ ಇದೆ. ತಾರತಮ್ಯ ಅನೇಕ ವಿಧ. ಆರೋಹಣ ತಾರತಮ್ಯ, ಅವರೋಹಣ ತಾರತಮ್ಯ, ಕಕ್ಷಾ ತಾರತಮ್ಯ, ಗುಣ ತಾರತಮ್ಯ, ಎಷ್ಟಿವೆ ತಾರತಮ್ಯಗಳು. ಇದೊಂದು ತಾರತಮ್ಯ. ಏನು ತಾರತಮ್ಯ ಇದು? 8ರ ತಾರತಮ್ಯ. ಗೊತ್ತಾಯ್ತಾ? 8 ಶಾರ್ಟೆಸ್ಟ್ ತಿಳ್ಕೊಡೋದು, ದೇವ್ರನ್ನ ಭಾರಿ ದೊಡ್ಡವನು ಅಂತ ಅರ್ಥ ಮಾಡ್ಕೊಡೋದು. ಈ ರೀತಿ ಡಿಫರೆಂಟ್ ಆ್ಯಂಗಲಲ್ಲಿ ನೋಡಿದಾಗ ಏನಾಗುತ್ತದೋ, ಯಾವ ಆ್ಯಂಗಲಲ್ಲೂ ಸರ್ವೋತ್ತಮ ಯಾರಾಗಿರ್ತಾರೆ? ನಾರಾಯಣ. ಆಗ ಸರ್ವೋತ್ತಮ ಅಂತ. ಗೊತ್ತಾಯ್ತಾ? ಅದನ್ನು ಗಟ್ಟಿ ಮಾಡ್ಕೊಳ್ಳೋಕೆ ತಿಳಿಸಿರು. ಅದಕ್ಕೆ ಹರಿಕಥಾನುಸಾರದ ಅತಿ ಹೆಚ್ಚು ಸಂಧಿ ಇರೋದು ತಾರತಮ್ಯದ ಬಗ್ಗೆನೇ. ಅತಿ ಹೆಚ್ಚು ಸಂಧಿಗಳು, ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆದ್ದರಿಂದ ಅದು ಸ್ವಲ್ಪನೂ ಹೆಚ್ಚು ಕಡಿಮೆ ಹಾಕ್ಕೊಡೋದು ಅಂತ ಬರೀತಾರೆ. ಶೈವ ಶ್ರೇಷ್ಠ ಅದಿಗೆ ನಾಳೆ ದಿವಸ ಮುಂದಿನ ಭಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.